ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಅಂಜನಾ ಮತ್ತೆ ನಚಿಕೇತ್ ಎಂಗೇಜ್ಮೆಂಟ್ ಅಲ್ಲಿ ಶಾರದಾ ಕೂಡ ಅದೇ ದೇವಸ್ಥಾನಕ್ಕೆ ಬಂದಿರ್ತಾರೆ. ಕೊನೆಗೂ ಶಾರದಾ ಸಿಕ್ಕೇ ಬಿಡ್ತಾಳೆ ಮನೆಯವ್ರ ಕೈಗೆ. ಸೊ ಮನೆಯವರೆಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಿರ್ತಾರೆ. ಆದ್ರೆ ದೇವಯ್ಯನಿ ಏನ್ ಮಾಡ್ತಾಳೆ ಅಂತ ನೀವೇ ನೋಡಿ. ಹಾಗೇನೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಚಿಕೇತ್ತು ಮನಸ್ಸಿನಲ್ಲಿ ಮನೆಯವರ ಮಾತಿಗೆ ಒಪ್ಪಿ ಅಂಜನನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿರ್ತಾರೆ. ಇನ್ನೊಂದ್ ಕಡೆ ಅಂಜನಾ ಕೂಡ ಹಾಗೇನೆ ಅಮ್ಮ ಹೇಳಿರುವ ಮಾತಿಗೆ, ಅಮ್ಮ ಕೊಟ್ಟಿರುವ ಮಾಸ್ಟರ್ ಪ್ಲಾನ್ ಗೆ ಒಪ್ಪಿ ನಚಿಕೇತ್ನ ಮದುವೆ ಆಗೋದಕ್ಕೆ ಕೂಡ ಒಪ್ಕೊಂಡಿರ್ತಾಳೆ. ಬೆಳಗ್ಗೆ ಆದ್ರೆ ಇನ್ನೇನು ಎಂಗೇಜ್ಮೆಂಟ್. ಬೆಳಗ್ಗೆ ಆದ್ರೆ ಶುಭ ಕಾರ್ಯ ಇದೆ. ಈ ಕಡೆ ರೂಮ್ ಅಲ್ಲಿ ಭೂಮಿ ಒಬ್ಳೆ ಮಲ್ಕೊಂಡಿರ್ತಾಳೆ. ಕೆಳಗಡೆ ಭೂಮಿಗೆ ಅಜಿತ್ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಭೂಮಿ ಫೀಲಿಂಗ್ಸ್ ಜೊತೆ ಅಜಿತ್ ಆಟ ಆಡಿದ ಅನ್ಬಿಟ್ಟು ಭೂಮಿ ಕೋಪ ಮಾಡ್ಕೊಂಡಿರ್ತಾಳೆ. ಅಜಿತ್ ಎಷ್ಟೇ ಹೇಳಿದ್ರು ಕೂಡ ಭೂಮಿ ಮೇಲೆ ಬಂದು ಮಲ್ಕೊಳ್ಳೋದೇ ಇಲ್ಲ. ಸೊ ಇದಾಗಿರುತ್ತೆ. ನೆಕ್ಸ್ಟ್ ಡೇ ಮದುವೆ ಕಾರ್ಯ ಇರೋದ್ರಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಿರ್ತಾರೆ. ಇನ್ನೊಂದ್ ಕಡೆ ಈ ದೇವಯಾನಿ ಭದ್ರಂಗೆ ಕಾಲ್ ಮಾಡಿ ಹೇಳಿರೋದ್ರಿಂದ ಭದ್ರ ಕೂಡ ಶಾರದನ ಹುಡ್ಕೊಂಡು ಆ ದೇವಸ್ಥಾನ ಹತ್ರನೇ ಅಲ್ಲಿ ಇಲ್ಲಿ ಹುಡುಕ್ತಿರ್ತಾರೆ. ಅದೇ ಟೈಮ್ ಅಲ್ಲಿ ಅಲ್ಲಿಗೆ ಅಶ್ವಿನಿ ಹುಡುಗರು ಕೂಡ ಬರ್ತಿರ್ತಾರೆ. ಅಶ್ವಿನಿ ಭದ್ರನ ನೋಡ್ಬಿಟ್ಟು ಭದ್ರನ್ ಮೇಲೆ ಕೋಪ ಮಾಡ್ಕೊಳ್ತಾಳೆ. ನೀನು ನನ್ಗೆ ಸಹಾಯ ಮಾಡಿಲ್ಲ, ದೇವಯಾನಿ ಹೇಳಿದಕ್ಕೆ ಮಾತ್ರ ನೀನು ಶಾರದನ ಹುಡುಕ್ತಾ ಇದೀಯ ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಭದ್ರಂಗ್ ಬೈತಿರ್ತಾಳೆ. ಅದು ಅಶ್ವಿನಿ ಮೇಡಮ್ ನಿಮ್ಗಿನ್ನ ಮೊದಲನೇ ದೇವಯ್ಯ ಮೇಡಮ್ ಕಾಲ್ ಮಾಡಿ ನನ್ಗೆ ಹೇಳಿದ್ರು, ಹಾಗಾಗಿ ನಾನು ಅವ್ರ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ಕೂಡ ಅಶ್ವಿನಿಗೆ ಹೇಳ್ತಿರ್ತಾನೆ. ಈ ಕಡೆ ಭದ್ರನ ಕಣ್ಣಿಗೆ ಶಾರದಾ ಬಿದ್ದಿರ್ತಾಳೆ. ಹಾಗಾಗಿ ಶಾರದಾ ದೇವಸ್ಥಾನ ಒಳಗಡೆ ಓಡೋಗ್ಬಿಡ್ತಾಳೆ. ಭದ್ರನ ಕಣ್ ತಪ್ಪಿಸಿ ಓಡೋಗಿರ್ತಾಳೆ. ಹಾಗಾಗಿ ಅಲ್ಲೇ ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ಹುಡುಕ್ತಿರ್ತಾನೆ. ಆದ್ರೆ ಈ ಶಾರದಾ ಮಾತ್ರ ಜಾಣೆ, ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟು ಸೈಡ್ ಅಲ್ಲಿ ಬಚ್ಚಿಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಆ ದೇವಸ್ಥಾನದ ಪುರೋಹಿತರು ಬರ್ತಾರೆ. ಯಾರಮ್ಮ ತಾಯಿ ನೀನು ಅಂತ ಕೇಳ್ತಾರೆ. ಅವಳು ಪಾಪ ಏನು ಹೇಳೋದಿಲ್ಲ, ಸುಮ್ನೆ ಭಯದಲ್ಲಿ ಕೂತಿರ್ತಾಳೆ. ಪಾಪ ಶಾರದಂಗೆ ತುಂಬಾನೇ ಹಸಿವಾಗ್ತಿರತ್ತೆ. ಪುರೋಹಿತರು ಅವಳಿಗೆ ಆ ದೇವಸ್ಥಾನದಲ್ಲಿ ಮಾಡಿರುವಂತ ಒಂದು ಪುಳಿಯೋಗರೆ ಪ್ರಸಾದವನ್ನ ಕೂಡ ಬಾಳೆ ಎಲೆಗೆ ಹಾಕಿ ಕೊಡ್ತಾರೆ. ಅವಳು ಹಾಗೇನೆ ಹಸಿವಿನಿಂದ ಗಬಗಬಾ ಅಂತ ತಿಂತಿರ್ತಾಳೆ. ಪುರೋಹಿತರಿಗೆ ನೋಡ್ಬಿಟ್ಟು ತುಂಬಾನೇ ಬೇಜಾರಾಗತ್ತೆ. ಯಾರಮ್ಮ ತಾಯಿ ನೀನು, ನಿಮ್ಮನ್ನ ನೋಡಿದ್ರೆ ಒಳ್ಳೆ ಕುಟುಂಬದವರೇ ಅನ್ಸುತ್ತೆ, ಯಾಕೆ ಬಂದಿದ್ದಿಲ್ಲಿ, ಯಾಕೆ ಭಯ ಬೀಳ್ತಿದ್ದೀರಂತ ಎಷ್ಟೇ ಆ ಪುರೋಹಿತರು ಕೇಳಿದ್ರು ಕೂಡ ಶಾರದಾ ಮಾತ್ರ ಏನು ಹೇಳಲ್ಲ, ಹಾಗೆ ಗಬಗಬಾ ಅಂತ ತಿಂತಿರ್ತಾಳೆ. ಪಾಪ ಹಸಿವಾಗಿರುತ್ತಲ್ವಾ. ಹಾಗಾಗಿ ಸರಿ ಆಯ್ತಮ್ಮ, ನೀವೆಲ್ಲೂ ಹೋಗೋದ್ ಬೇಡ, ಇಲ್ಲೇ ದೇವಸ್ಥಾನದಲ್ಲೇ ಇರಿ, ಈ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರಿ ಅಂತ ಹೇಳ್ಬಿಟ್ಟು ಶಾರದಂಗ್ ಹೇಳ್ಬಿಟ್ಟು ಆ ಪುರೋಹಿತರು ಹೇಳ್ತಿರ್ತಾರೆ. ನನ್ಗೆ ಒಂದು ಶುಭ ಕಾರ್ಯ ಇದೆ, ಇವತ್ತು ಅವ್ರ ಮದ್ವೆ ಇದೆ, ಇನ್ನೇನು ಅವ್ರು ಬರುವ ಹೊತ್ತಾಯ್ತು ಅಂತ ಹೇಳ್ಬಿಟ್ಟು ಆ ಪುರೋಹಿತರು ಶಾರದಂಗೆ ಹೇಳ್ತಿರ್ತಾರೆ. ಅದೇ ಜಾಗಕ್ಕೆ ಎಲ್ರು ಕೂಡ ಬರ್ತಿರ್ತಾರೆ. ಅಂದ್ರೆ ಅಜಿತ್, ಶ್ರವಣ, ಭೂಮಿ, ಸಂಗೀತ ಎಲ್ರು ಕೂಡ, ನಚಿಕೇತ್, ಅಂಜನಾ, ದೇವಯಾನಿ ಎಲ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ನಚಿಕೇತ್ ಮತ್ತೆ ಅಂಜನಾ ಎಂಗೇಜ್ಮೆಂಟ್ ಇರೋದ್ರಿಂದ ಅದೇ ದೇವಸ್ಥಾನಕ್ಕೆ ಬಂದಿರ್ತಾರೆ. ಪುರೋಹಿತರು ಅವ್ರನ್ನ ನೋಡ್ಬಿಟ್ಟು ಬನ್ನಿ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಶಾರದಾ ಅಲ್ಲೇ ಸೈಡ್ ಅಲ್ಲಿ ಕೂತಿರ್ತಾಳೆ. ಇವ್ರು ಯಾರ ಕಣ್ಣಿಗೂ ಕೂಡ ಬೀಳೋದಿಲ್ಲ. ಹಾಗೇನೆ ಪೂಜೆಗೆಲ್ಲ ಕೂಡ ಈ ಕಡೆ ಪುರೋಹಿತರು ತಯಾರು ಮಾಡ್ಕೊಂಡಿರ್ತಾರೆ. ಮುಹೂರ್ತಕ್ಕೆ ಟೈಮ್ ಆಗಿದೆ, ಆದಷ್ಟು ಬೇಗ ಈ ಶುಭ ಕಾರ್ಯವನ್ನ ಮುಗಿಸೋಣ ಅಂತ ಹೇಳ್ಬಿಟ್ಟು ಆ ಪುರೋಹಿತರು ಕೂಡ ಹೇಳ್ತಿರ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಆ ಒಂದು ಫಂಕ್ಷನ್ ಗೆ ರೆಡಿ ಆಗ್ತಿರ್ತಾರೆ. ನೀನು ಅಂಜನನ ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾಳೆ. ಈ ಕಡೆ ಅಪೇಕ್ಷಾ ಹಾಗೇನೆ ಸತ್ಯಣ್ಣ ಎಲ್ರು ಕೂಡ ಅಲ್ಲೇ ಇರ್ತಾರೆ. ಒಂದಷ್ಟು ಕಾಮಿಡಿ ಕೂಡ ನಡೀತಿರುತ್ತೆ. ಅಂದ್ರೆ ಸತ್ಯಣ್ಣ ಕೂಡ ನಚಿಕೇತ್ಗೆಲ್ಲ ಕಾಲ್ ಎಳಿತಿರ್ತಾರೆ. ಹಾಗೇನೆ ಒಂದಷ್ಟು ಕನ್ವರ್ಸೇಷನ್ ಕೂಡ ಫ್ಯಾಮಿಲಿಯವ್ರ ಜೊತೆ ನಡೀತಿರುತ್ತೆ. ಅಷ್ಟರಲ್ಲಿ ಈ ಕಡೆ ಶಾರದಾ ಎಲ್ಲರೂ ಕೂಡ ನೋಡ್ತಿರ್ತಾಳೆ. ಆದ್ರೆ ಅವಳಿಗೆ ಅಷ್ಟಾಗಿ ಏನು ಕೂಡ ನೆನಪಾಗ್ತಿರಲ್ಲ. ಇನ್ನೇನು ಅಂಜನಾ ಮತ್ತೆ ನಚಿಕೇತ್ ಇಬ್ರು ಕೂಡ ರೆಡಿಯಾಗಿ ಬರ್ತಾರೆ. ಇಬ್ರನ್ನ ಅಲ್ಲೇ ಕೂರಿಸ್ತಾರೆ. ಹಾಗೇನೆ ರಿಂಗ್ ಕೂಡ ಎಕ್ಸ್ಚೇಂಜ್ ಆಗತ್ತೆ, ಹೂವಿನ ಹಾರ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಈ ಭದ್ರ ದೇವಯಾನಿಗೆ ಕಾಲ್ ಮಾಡ್ತಾನೆ. ಇಂತ ದೇವಸ್ಥಾನದೊಳಗಡೆ ಶಾರದಾ ಹೋಗ್ಬಿಟ್ಲು, ನನ್ ಕೈಗೆ ಸಿಕ್ಕಾಕೊಂಡಿದ್ಲು, ಇನ್ನೇನು ಅಟ್ಟಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅವಳು ದೇವಸ್ಥಾನದೊಳಗಡೆ ಹೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ಕೂಡ ಹೇಳ್ತಿರ್ತಾನೆ. ಹೇಳಿರುವ ದೇವಸ್ಥಾನದ ಹೆಸರು ಕೇಳ್ಬಿಟ್ಟು ಈ ಕಡೆ ದೇವಯಾನಿಗೆ ಫುಲ್ಲು ಶಾಕ್ ಆಗ್ತಿರತ್ತೆ. ಯಾಕಂದ್ರೆ ಅದೇ ದೇವಸ್ಥಾನದಲ್ಲಿ ಅಂಜನಾ ಮತ್ತೆ ನಚಿಕೇತ್ ಎಂಗೇಜ್ಮೆಂಟ್ ನಡೀತಾ ಇರತ್ತೆ. ಕಡೆ ದೇವಯಾನಿಗೆ ಮಗಳ ಒಂದು ಶುಭ ಕಾರ್ಯದ ಸಂತೋಷವನ್ನ ಅನುಭವಿಸೋದಕ್ಕೂ ಆಗ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವಳಿಗೆ ಶಾರದಾ ಟೆನ್ಷನ್ ಆಗಿರುತ್ತೆ. ಹಾಗಾದ್ರೆ ಶಾರದಾ ಇದೇ ದೇವಸ್ಥಾನದೊಳಗಡೆ ಇದ್ದಾಳೆ ಅಂತಾಯ್ತು, ಮನೆಯವ್ರು ಯಾರಾದ್ರೂ ಕಣ್ಣಿಗೆ ಬಿದ್ದು ನನ್ ಕತೆ ಮುಗ್ದೆ ಹೋಯ್ತು ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ. ಅಂದ್ರೆ ಶಾರದನ ಹುಡ್ಕೋದಿಕ್ ಹೋಗ್ತಾಳೆ. ಇನ್ನೊಂದ್ ಕಡೆ ಅಶ್ವಿನಿ ಕೂಡ ಹಾಗೆ ಹುಡ್ಕೊಂಡು ಬರ್ತಿರ್ತಾಳೆ ಶಾರದನ. ಇಲ್ಲ, ಈ ಶಾರದನ ನಾನೇ ಹಿಡಿಬೇಕು, ಶಾರದನ ಹಿಡ್ಕೊಂಡು ಆ ಮನೆಗೆ ನಾನೇ ಮನಸ್ವಿನಿ ಅಂತ ಎಂಟ್ರಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಬೇರೆನೆ ಪ್ಲಾನ್ ಆಗಿರುತ್ತೆ. ಆದ್ರೆ ಇಲ್ಲಿ ಭೂಮಿಗೆ ಶುಭ ಕಾರ್ಯ ನಡೀತಿರುವಾಗ ಅವಳಿಗೆ ಏನೋ ಒಂದು ಮರ್ತಿದ್ದೀನಿ ಅಂತ ಅನ್ಸ್ಬಿಟ್ಟು ನಾನೇನೋ ಮರ್ತಿದ್ದೀನಿ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರಿಗೂ ಕೂಡ ಹೇಳಿ ಆಚೆ ಹೋಗ್ತಾಳೆ. ಆಚೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಿರ್ತಾಳೆ. ಅವಳಿಗೆ ಏನ್ ಮರ್ತಿದ್ದೀನಿ, ಏನಕ್ಕೆ ಬಂದೆ ನಾನಿಲ್ಲಿ ಅನ್ನೋದೇ ಮರ್ತೋಗಿರುತ್ತೆ. ಸೊ ಆ ಕಡೆ ಈ ಕಡೆ ನೋಡ್ತಿರುವಾಗ ಅಲ್ಲಿ ಒಬ್ರು ಜೋಗ್ತಿ ಅಮ್ಮ ಕೂತಿರ್ತಾರೆ. ಏನಮ್ಮ ಹುಡುಕ್ತಿದ್ಯಾ, ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ನಾನೇನೋ ಕಳ್ಕೊಂಡಿದೀನಿ ಅಂತ ಅನಿಸ್ತಿದೆ ಜೋಗ್ತಿ ಅಮ್ಮ, ಗೊತ್ತಾಗ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಆ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ನೀನು ಏನ್ ಕಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ತಾಯಿ, ಅದು ನಿನ್ ಹತ್ರನೇ ಇದೆ, ಎಲ್ಲೂ ಹೋಗಿಲ್ಲ, ಆದಷ್ಟು ಬೇಗ ನಿನ್ ಕೈಗೆ ಸೇರತ್ತೆ, ನೀನ್ ಏನ್ ಕಳ್ಕೊಂಡಿದ್ಯಾ ಆದಷ್ಟು ಬೇಗ ನಿನ್ ಕೈ ಸೇರತ್ತೆ ಅಂತ ಹೇಳ್ಬಿಟ್ಟು ಜೋಗ್ತಿಯಮ್ಮ ಒಂಥರ ಒಗಟೊಗಟಾಗಿ ಹೇಳ್ತಿರ್ತಾರೆ. ಆಗ ಭೂಮಿಗೆ ಸಡನ್ ಆಗಿ, ಹೌದು ಜೋಗ್ತಿಯಮ್ಮ, ನಮ್ಮ ಮನೆಯಲ್ಲಿ ಶಾರದಮ್ಮ ಅವ್ರು ಕಳ್ದೋಗಿದ್ದಾರೆ, ನಾವು ಶಾರದಮ್ಮನ ಕಳ್ಕೊಂಡಿದ್ವಿ, ಅವ್ರು ಸಿಗ್ತಾರಾ ಅಂತ ಹೇಳ್ಬಿಟ್ಟು ಈ ಕಡೆ ಜೋಗ್ತಿಯಮ್ಮಗೆ ಭೂಮಿ ಕೇಳ್ತಿರ್ತಾಳೆ. ಜೋಗ್ತಿಯಮ್ಮಂಗೆ ಎಲ್ಲ ಕೂಡ ಗೊತ್ತಿರುತ್ತೆ, ಇವಳೆ ಮನಸ್ವಿನಿ ಅನ್ನೋದು ಕೂಡ ಗೊತ್ತಿರುತ್ತೆ, ಶಾರದಮ್ಮ ಅಲ್ಲೇ ಇರೋದು ಕೂಡ ಕಣ್ಣಿಗೆ ಕಾಣಿಸ್ತಿರತ್ತೆ. ದೇವರ ಅನುಗ್ರಹನೋ ಏನೋ ಅಂತ ಹೇಳ್ಬೋದು. ಡೈರೆಕ್ಟರ್ ಒಂದು ಆ ರೀತಿ ಡೈರೆಕ್ಷನ್ ಮಾಡಿರ್ತಾರೆ. ಈ ಕಡೆ ಕೈಗೆ ಸಿಗುತ್ತೆ, ನೀನ್ ಕಳ್ಕೊಂಡಿರೋದೆಲ್ಲ ಸಿಗುತ್ತೆ ಅಂದಾಗ ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಹಾಗಾದ್ರೆ ನಮ್ ಶಾರದಮ್ಮ ಆದಷ್ಟು ಬೇಗ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಕೈ ಮುಗಿತಿರ್ತಾಳೆ. ಅಷ್ಟರಲ್ಲಿ ಇನ್ನೊಂದ್ ಕಡೆ
ಈ ಕಡೆ ಸಂಗೀತ ಅವರು ಅಜಿತ ಭೂಮಿ ಇನ್ನೂ ಬರ್ಲೇ ಇಲ್ಲ, ಏನೋ ಮರ್ತೋಗಿದ್ದೀನಿ ತಗೊಂಡ್ ಬರ್ತೀನಿ ಅಂತ ಹೋದ್ಲು, ನೋಡ್ಕೊಂಬಾರೋ ಕರ್ಕೊಂಡ್ ಬಾರೋ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ನ ಕಳಿಸ್ತಾರೆ. ಅವಾಗ ಅಜಿತ್ ಹೊರಗಡೆ ಬಂದ್ಬಿಟ್ಟು ಭೂಮಿನ ಆ ಕಡೆ ನೋಡ್ತಿರ್ತಾನೆ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು. ಆಗ ಈ ಕಡೆ ಭೂಮಿ ಕೂಡ ಅಜಿತ್ನ ನೋಡ್ಬಿಟ್ಟು ಸಾಹೇಬ್ರೆ ನಾನು ಇಲ್ಲಿದ್ದೀನಿ ಬನ್ನಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಕರಿತಾಳೆ. ಸಾಹೇಬ್ರೆ ಇಲ್ಲಿ ಬನ್ನಿ, ಜೋಗ್ತಿಯಮ್ಮ ಏನ್ ಹೇಳಿದ್ರು ಗೊತ್ತಾ, ನೀವು ಮೊದಲು ಅವರಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ಬಿಟ್ಟು ಅಜಿತ್ಗೆ ಹೇಳಿದಾಗ ಅಜಿತ್ ಅವರಿಗೆ ನಮಸ್ಕಾರ ಮಾಡ್ತಾನೆ. ಸಾಹೇಬ್ರೆ ಶಾರದಮ್ಮ ಅವರು ಇಲ್ಲೇ ಹತ್ರದಲ್ಲೇ ಇದಾರಂತೆ, ಆದಷ್ಟು ಬೇಗ ನಮ್ ಕೈ ಸಿಗ್ತಾರಂತೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಿರುವಾಗ ಅಜಿತ್ಗೆ ಸಿಕ್ಕಾಬಟ್ಟೆ ಖುಷಿ ಆಗತ್ತೆ. ಆಗ ಆ ಜೋಗ್ತಿಯಮ್ಮ ಅಜಿತನ್ ಮುಖ ನೋಡಿದಾಗ ನೀವು ಕಳ್ಕೊಂಡಿರೋರು ಬಹಳ ದೂರ ಇಲ್ಲ, ನಿಮ್ಮ ಹತ್ರದಲ್ಲೇ ಇದ್ದಾರೆ, ಸ್ವಲ್ಪ ಹುಡುಕ್ಬೇಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಆ ಜೋಗ್ತಿಯಮ್ಮ ಒಂಥರ ಒಗಟಾಗಿ ಹೇಳ್ತಿರ್ತಾರೆ. ಹಾಗೇನೆ ನೀನು ಅವರ ಮಗಳನ್ನು ಕೂಡ ಹುಡುಕ್ತಾ ಇದೀಯ ಅಲ್ವಾ, ಆ ಮಗಳೇ ನಿನ್ನ ಬಾಳ ಸಂಗತಿ ಆಗ್ತಾಳೆ, ಅವಳೇ ನಿಮ್ಮ ಶಾರದಮ್ಮನ ಕರ್ಕೊಂಡ್ ಬರ್ತಾಳೆ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಒಗಟಾಗಿ ಹೇಳ್ತಿರ್ತಾರೆ. ಈ ಕಡೆ ಜೋಗ್ತಿಯಮ್ಮ ಅವಳೇ ನನ್ನ ಬಾಳ ಸಂಗತಿ ಆಗ್ತಾಳ, ಅದೇಗ್ ಸಾಧ್ಯ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೆ ಒಂಥರ ಕನ್ಫ್ಯೂಷನ್ ಆಗ್ತಿರತ್ತೆ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ ಗೊತ್ತಿರಲ್ಲ ಭೂಮಿನೇ ಮನಸ್ವಿನಿ ಅಂತ, ಹಾಗಾಗಿ ಅಜಿತ್ಗೆ ಕನ್ಫ್ಯೂಷನ್ ಆಗ್ತಿರತ್ತೆ. ಸೊ ಈ ಕಡೆ ಜೋಗ್ತಿಯಮ್ಮಂಗೆ ಎಲ್ಲದೂ ಕೂಡ ಗೊತ್ತಿರೋದ್ರಿಂದ ನಗ್ತಿರ್ತಾರೆ ಅವರಿಬ್ರು ಮುಖ ನೋಡ್ಬಿಟ್ಟು. ಇನ್ನೊಂದ್ ಕಡೆ ಭದ್ರಾ ಕೂಡ ದೇವಸ್ಥಾನದೊಳಗಡೆ ಬರ್ತಿರ್ತಾನೆ, ಈ ಕಡೆ ಅಶ್ವಿನಿ ಕೂಡ ಹುಡುಗರ ಜೊತೆ ಬರ್ತಿರ್ತಾಳೆ. ಇನ್ನೊಂದ್ ಕಡೆ ದೇವಯಾನಿ ಕೂಡ ಶುಭ ಕಾರ್ಯವನ್ನ ಬಿಟ್ಟು ಒಂದ್ ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಶಾರದಾನ ಹುಡುಕೋದಿಕ್ಕೆ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಹುಡುಕ್ತಿರ್ತಾರೆ. ಇನ್ನೊಂದ್ ಕಡೆ ಅಜಿತ್ ಭೂಮಿ ಕೂಡ ಹೊರಗಡೆ ಎಲ್ಲ ಹುಡುಕ್ಬಿಟ್ಟು ಹಾಗೆ ದೇವಸ್ಥಾನದೊಳಗಡೆ ಕೂಡ ಹುಡುಕೊಂಡು ಬರ್ತಿರ್ತಾರೆ ಶಾರದಮ್ಮನ. ಈ ಕಡೆ ದೇವಯಾನಿ ತುಂಬಾ ಗಡಿಬಿಡಿನಲ್ಲಿ ಅವಸರದಲ್ಲಿ ಹುಡುಕ್ತಿರುವಾಗ ಶಾರದಾ ದೇವಯಾನಿ ಕಣ್ಣಿಗೆ ಬಿದ್ದೇ ಬಿಡ್ತಾಳೆ. ಓ ನೀನ್ ಇಲ್ಲಿದ್ಯಾ, ನಾನಿವತ್ತು ನಿನ್ನ ಸುಮ್ನೆ ಬಿಡಲ್ಲ, ನಾನೇನಾದ್ರೂ ನಿನ್ನ ಸುಮ್ನೆ ಬಿಟ್ಬಿಟ್ರೆ ನನ್ನ ಕತ್ತುನೆ ನೀನ್ ಕುಯ್ದ್ ಬಿಡ್ತೀಯ ಅಂತ ಹೇಳ್ಬಿಟ್ಟು ದೇವಯಾನಿ ಶಾರದಾ ಹತ್ರ ಬರ್ತಿರ್ತಾಳೆ. ಶಾರದಾ ಪಾಪ ಸುಮ್ನೆ ಕೂತಿದ್ಲು ಸೈಲೆಂಟ್ ಆಗಿ, ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಹೋಗ್ತಿರ್ತಾಳೆ. ಆದ್ರೆ ಆ ಕಡೆಯಿಂದ ಭದ್ರಾ ಕೂಡ ಅಟ್ಯಾಕ್ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ಅಶ್ವಿನಿ ಕೂಡ ಆಪೋಸಿಟ್ ಆಗ್ತಾಳೆ. ಇನ್ನೊಂದ್ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಳಗಡೆ ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತಾರೆ. ಆದ್ರೆ ಶಾರದವರು ಭೂಮಿ ಕಣ್ಣಿಗೆ ಬೀಳೋದಿಲ್ಲ, ಅಜಿತ್ ಕಣ್ಣಿಗೆ ಬಿದ್ದೇ ಬಿಡ್ತಾರೆ ಶಾರದವರು. ಈ ಕಡೆ ದೇವಯಾನಿ ಅಶ್ವಿನಿ ಭದ್ರಾ ಎಲ್ರು ಕೂಡ ಅಜಿತ್ನು ಕೂಡ ನೋಡ್ತಿರ್ತಾರೆ. ಎಲ್ರು ಕೂಡ ಒಂದೊಂದರ ರೀತಿನಲ್ಲಿ ಟೆನ್ಷನ್ ಆಗ್ತಿರ್ತಾರೆ. ಭದ್ರಾ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ರೆ ಈ ಕಡೆ ದೇವಯಾನಿಗೆ ಆಕಾಶನೇ ಕಳಚಿ ಬಿದ್ದಷ್ಟು ಭಯ ಆಗ್ತಿರತ್ತೆ. ಈ ಕಡೆ ಅಶ್ವಿನಿ ವಿಲ್ವಿಲ ಅಂತ ಒದ್ದಾಡ್ತಿರ್ತಾಳೆ, ಕೈ ಬಂದಿತ್ತು ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ದೇವ್ರೆ, ಈ ಹೆಂಗ್ಸು ಅಜಿತನ್ ಕೈಗೆ ಸಿಕ್ಕೇ ಬಿಟ್ಲಲ್ಲ, ಮುಂದೇನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಲ್ವಿಲ ಅಂತ ಒದ್ದಾಡ್ತಿದ್ರೆ. ಇನ್ನೊಂದ್ ಕಡೆ ಅಜಿತ ಭೂಮಿ ಇಲ್ಲಿ ನೋಡು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಭೂಮಿಗೂ ಕೂಡ ಶಾರದಮ್ಮನ ತೋರಿಸ್ತಾನೆ. ಭೂಮಿಗೆ ಶಾರದಮ್ಮನ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಆದ್ರೆ ಇಲ್ಲಿ ಶಾರದಮ್ಮನಿಗೆ ಅವ್ರ ಯಾರ್ದು ಕೂಡ ಅಷ್ಟಾಗಿ ಗುರುತು ಇರೋದಿಲ್ಲ. ಆದ್ರೆ ಶಾರದಂಗೆ ಅಜಿತ ಮತ್ತೆ ಭೂಮಿನ ನೋಡಿದ್ರೆ ಭಯ ಆಗ್ತಿರಲ್ಲ. ಆದ್ರೆ ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿನ ನೋಡಿದ್ಮೇಲೆ ಭಯ ಆಗ್ತಿರತ್ತೆ. ಆದ್ರೆ ಇಲ್ಲಿ ಅಜಿತ್ ಮತ್ತೆ ಭೂಮಿ ದೇವಯಾನಿ ಮತ್ತೆ ಅಶ್ವಿನಿನ ನೋಡಿರಲ್ಲ, ಇವರಿಬ್ರು ಮಾತ್ರ ಅಜಿತನ ನೋಡಿರ್ತಾರೆ, ಭೂಮಿನ ನೋಡಿರ್ತಾರೆ. ಹಾಗಾಗಿ ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಶಾರದಾ ಅಜಿತನ ಮತ್ತೆ ನೋಡ್ತಾಳೆ. ಅವಳು ಅಜಿತನ ಮತ್ತೆ ಭೂಮಿನ ನೋಡ್ಬಿಟ್ಟು ಅಲ್ಲಿಂದ ಓಡ್ ಹೋಗೋದಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಸೊ ಅಜಿತ ಮತ್ತೆ ಭೂಮಿ ಶಾರದನ ಹತ್ರ ಹೋಗ್ತಾರೆ. ಭೂಮಿ ಹೋಗ್ಬಿಟ್ಟು ಶಾರದಮ್ಮನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾರೆ. ಅಂದ್ರೆ ಈ ಕಡೆ ಶಾರದಮ್ಮ ಹತ್ರ ಅಶ್ವಿನಿ ತಪ್ಕೊಂಡಾಗ ಬಿಡಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ಲು, ಆದ್ರೆ ಭೂಮಿ ತಪ್ಕೊಂಡಾಗ ಸುಮ್ನೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಈ ಕಡೆ ಅಜಿತ ಶಾರದತೆ ಅಂತ ಕಿರುತ್ತಿರ್ತಾನೆ. ಆದ್ರೆ ಮನೆಯವರೆಲ್ಲರೂ ಕೂಡ ಶುಭ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ. ಭೂಮಿ ನೀನ್ ಇಲ್ಲೇ ಇರು, ನಾನು ಈ ವಿಷಯನ ಶ್ರವಣ್ ಮಾವ ಮತ್ತೆ ಮನೆಯವರೆಲ್ರಿಗೂ ಕೂಡ ಹೇಳ್ಬೇಕು ಅಂತ ಅಜಿತ ಅಲ್ಲಿಂದ ಓಡಿ ಹೋಗ್ತಾನೆ. ಭೂಮಿ ಈ ಕಡೆ ಶಾರದನ ಮುದ್ದಾಡ್ತಿರ್ತಾಳೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ಸ್ನೇಹಿತರೆ ನಾಳಿನ ಸಂಚಿಕೆನಲ್ಲಿ ಕೊನೆಗೂ ಶ್ರವಣ್ ಮತ್ತೆ ಶಾರದಾ ಒಂದಾಗ್ತಾರ, ಶಾರದನ ಮನೆ ಕರ್ಕೊಂಡು ಹೋಗ್ತಾರ, ದೇವಯಾನಿ ಪಾಡು ಮುಂದೇನು, ಈ ಕಡೆ ಅಶ್ವಿನಿ ಕತೆ ಏನು, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.